ಎಲ್ಲರಿಗೂ ನಮಸ್ಕಾರ. ಸೊ ಡಿ ಕೆ ರಮೇಶ್ ಮಾತಾಡ್ತಾ ಇರೋದು. ನಿಮ್ನೆಲ್ಲರ ಜಾಗೃತಿ ಮೂಡಿಸೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ಗೆ ಕಲಿಯೋಕ್ಕೆ ಬರ್ತಾ ಇದ್ದೀರಾ, ನಾನು ಯೂಟ್ಯೂಬ್ ಓಪನ್ ಮಾಡಬೇಕು, ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕಂತ ಬರ್ತಾ ಇದ್ದೀರಾ, ನೀವೆಲ್ಲರೂ ಜಾಗೃತರಾಗಬೇಕು. ಕೆಲವೊಬ್ಬರು ಯೂಟ್ಯೂಬರ್ಗಳು ಓಕೆನಾ ಇದನ್ನೇ ಒಂದು ಬಂಡವಾಳ ಮಾಡಿಕೊಂಡು ಭಾಳಷ್ಟು ದುಡ್ಡನ್ನು ಪೀಕ್ತಾ ಇದ್ದಾರೆ. ಓಕೆ, ಒಂದಿನ ಟ್ರೈನಿಂಗಲ್ಲಿ ಯೂಟ್ಯೂಬ್ನ ಟ್ರೈನಿಂಗನ್ನು ಕೊಡ್ತೀನಿ, ನಿನಗೆ ಮಾಸ್ಟರ್ ಆಗಿ ಮಾಡ್ತೀನಿ, ನಿನ್ನ ದೊಡ್ಡ ವ್ಯಕ್ತಿಯಾಗಿ ಮಾಡ್ತೀನಿ, ಲಕ್ಷಾಂತರ ರೂಪಾಯಿ ಬರೋ ಥರ ಮಾಡ್ತೀನಿ ಅಂತ ಹೇಳಿ ಬರೀ ಒಂದು ದಿವಸದ ಟ್ರೈನಿಂಗ್ಗೆ ಕೆಲವೊಬ್ರು 5,000 ರೂಪಾಯಿ ತೊಗೊಳ್ತಾ ಇದ್ದಾರೆ, ಕೆಲವೊಬ್ರು 10,000 ರೂಪಾಯಿ ತೊಗೊಳ್ತಾ ಇದ್ದಾರೆ, ಕೆಲವೊಬ್ರು 15,000 ರೂಪಾಯಿ ತೊಗೊಳ್ತಾ ಇದ್ದಾರೆ, ಕೆಲವೊಬ್ರು 20,000 ರೂಪಾಯಿ ತೊಗೊಳ್ತಾ ಇದ್ದಾರೆ. ಈ ಥರ ಬೇಕಾಬಿಟ್ಟು ದುಡ್ಡನ್ನು ಪೀಕ್ತಾ ಇದ್ದಾರೆ. ಸೊ ಈ ಥರ ವ್ಯಕ್ತಿಗಳಿಂದ ನೀವು ಜಾಗೃತರಾಗಿರಿ. ಒಂದು ದಿವಸದಲ್ಲಿ ಇವೆಲ್ಲವನ್ನು ಕಲಿಯೋದಕ್ಕೆ ಸಾಧ್ಯ ಆಗತ್ತಾ? ಒಂದು ಮಗು ಒಂದು ಐನ ಕಲಿಬೇಕಂದ್ರೆ ಮಿನಿಮಮ್ 1 ವರ್ಷ ಹೋಗುತ್ತೆ. 1 ವರ್ಷ ಹೋದ್ರೂ ಒಂದೊಂದು ಮಗು ಐನ ಕಲಿಯೋದಕ್ಕೆ ಆಗೋದಿಲ್ಲ. ಆದರೆ ಒಂದೇ ದಿನದಲ್ಲಿ ನಿನಗೆ ಎಲ್ಲವನ್ನೂ ಕಲಿಸ್ಕೊಟ್ಬಿಡ್ತೀನಿ ಅಂತ ಭಾಳಷ್ಟು ಪುಂಖಾನುಪುಂಖವಾಗಿ ಹೇಳ್ತಾ ಓಕೆನಾ ನಿನಗೆಲ್ಲ ಕಲಿಸ್ಕೊಟ್ಬಿಡ್ತೀನಿ ಅಂತ ಹೇಳಿ ಇವತ್ತು ಅಮಾಯಕ ಜನಗಳ ಹತ್ರ ದುಡ್ಡನ್ನು ಪೀಕ್ತಾ ಇದ್ದಾರೆ. ಹಾಗಾಗಿ ದಯಮಾಡಿ ನೀವು ಇಂಥರ ಒಂದು ಬಲೆಯಿಂದ ದೂರ ಇರಿ. ಓಕೆ, ಸೊ ಒಂದೇ ದಿವಸದಲ್ಲಿ ಇವೆಲ್ಲವೂ ಕಲಿಯೋದಕ್ಕಾಗೋದಿಲ್ಲ. ಓಕೆ, ಸೊ ಹಾಗಾಗಿ ಇದೊಂದು ದೊಡ್ಡ ಜಾಲ ಮಾಡ್ಕೊಂಡಿದ್ದಾರೆ. ನಾನು ಟ್ರೈನಿಂಗ್ ಕೊಡ್ತೀನಿ ಅಂತ ಹೇಳಿ ನಿಜವಾಗ್ಲೂ 2 ದಿವಸ ಟ್ರೈನಿಂಗ್ಗೆ 30,000 ರೂಪಾಯಿ, 3 ದಿವಸ ಟ್ರೈನಿಂಗ್ಗೆ 50,000 ರೂಪಾಯಿ, ಈ ಥರ ಎಲ್ಲ ನೀನೊಬ್ಬರಿಗೆ ಸ್ಪೆಷಲ್ಲಾಗಿ ಟ್ರೈನಿಂಗನ್ನು ಕೊಡ್ತೀನಿ, ಹಾಗಾಗಿ ನಿನ್ನ ಹತ್ರ ಕಾಸ್ಟ್ಲಿಯಾಗಿ ಚಾರ್ಜನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಥರ ಓಕೆ ಬಣ್ಣದ ಮಾತುಗಳಿಗೆ ಯಾರು ಮರಳಾಗಬೇಡಿ. ಓಕೆನಾ, ಒಂದೇ ದಿವಸದಲ್ಲಿ ಎಲ್ಲವನ್ನೂ ಕಲಿಯೋದಕ್ಕಾಗೋದಿಲ್ಲ. ಸೊ ಆ ಥರ ಕಲಿಬೇಕಂದ್ರೆ ಓಕೆ, ಸೊ ಭಾಳಷ್ಟು ಯೂಟ್ಯೂಬಲ್ಲಿ ಫ್ರೀಯಾಗಿ ಭಾಳಷ್ಟು ಎಜುಕೇಷನನ್ನು ಮಾಡಿಸಿದ್ದಾರೆ. ಆ ಥರ ವೀಡಿಯೋಗಳನ್ನ ನೋಡಿಕೊಂಡು ಕಲೀರಿ. ಯಾಕಂದರೆ ಒಂದು ದಿನದ 15,000 ರೂಪಾಯಿ ಅಂದರೆ 1 ತಿಂಗಳ ಸಂಬಳ, ಕೆಲವೊಬ್ರದ್ದು ಅದು 2 ತಿಂಗಳ ಸಂಬಳ. ಓಕೆನಾ, 2 ತಿಂಗಳ ಸಂಬಳವನ್ನು ಬರೀ 2 ಅವರಲ್ಲಿ 3 ಅವರಲ್ಲಿ ಹೇಗೆ ಕಲ್ಸೋಕ್ಕೆ ಸಾಧ್ಯ ಆಗುತ್ತೆ? ಇದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಸಾಧ್ಯ ಆಗುತ್ತಾ ಇದು? ಹಾಗಾಗಿ ಓಕೆ, ಇತ್ತೀಚಿನ ದಿನಗಳಲ್ಲಿ ಯುವಕರು ಯೂಟ್ಯೂಬ್ ಮಾಡಬೇಕು, ದುಡ್ಡು ಮಾಡಬೇಕಂತ ಭಾಳಷ್ಟು ಜನ ಬರ್ತಾ ಇದ್ದೀರಾ, ನಿಮ್ಮ ಅಮೂಲ್ಯವಾದ ಟೈಮ್ನ ಕೊಡ್ತಾ ಇದ್ದೀರಾ. ಇದೇ ಥರದ ವ್ಯಕ್ತಿಗಳನ್ನ ಓಕೆ ಒಂದು ವೀಕ್ನೆಸ್ ಆಗಿ ಮಾಡಿಕೊಂಡು ಒಂದು ಜಾಲ ಹುಡ್ಕೊಂಡಿದೆ. ಓಕೆ, ನಾನು ಕೋರ್ಸ್ ಮಾಡಿಕೊಡ್ತೀನಿ, ನಾನು ಆ ಕೋರ್ಸನ್ನು ಹೇಳ್ಕೊಡ್ತೀನಿ, ನಾನು ಈ ಕೋರ್ಸನ್ನು ಹೇಳ್ಕೊಡ್ತೀನಿ ಅಂತ. ಹಾಗಾಗಿ ಇಂಥವರಿಂದ ದೂರ ಇರಿ. ಸೊ ನಿಮಗೆ ತುಂಬ ಬೆಸ್ಟ್ ಏನಂದರೆ ಈ ಥರ ಯೂಟ್ಯೂಬ್ ಮಾಡೋದು ಹೆಂಗೆ, ಕ್ರಿಯೇಟ್ ಮಾಡೋದು ಹೆಂಗೆ, ಯಾವ ಥರ ಮಾಡಬೇಕಂತ ಭಾಳಷ್ಟು ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ಸೊ ಆಮೇಲೆ ಯೂಟ್ಯೂಬ್ ನೀವು ಕಲಿಬೇಕಂದಾಗ ಬೆಳಗ್ಗಿನ ಸಾಯಂಕಾಲ ಗಂಟೆ ಇದಕ್ಕೆ ನೀವು ಆದ್ಯತೆಯನ್ನು ಕೊಡಬೇಡಿ. ಸೊ ಒಂದು ಬೆಳಗ್ಗೆ ಒಂದು 2 ಅವರ್, ಸಾಯಂಕಾಲ ಒಂದು 2 ಅವರ್ ಫ್ರೀ ಟೈಮಲ್ಲಿ ನೀವೇನು ಕೆಲ್ಸಕ್ಕೆ ಹೋಗ್ತೀರಾ ಹೋಗಿ ಫ್ರೀ ಟೈಮಲ್ಲಿ 1 ಅವರ್ 2 ಅವರ್ ಇದನ್ನು ಕಲಿತಾ ಬನ್ನಿ. ಒಂದೇ ದಿವಸದಲ್ಲಿ ಶ್ರೀಮಂತರು ಆಗೋದಕ್ಕಾಗೋದಿಲ್ಲ. ಒಬ್ಬರು ಮಹಾನ್ ಭಾವರು ಹೇಳ್ತಾರೆ, ಓಕೆ ಅವರು ದೊಡ್ಡ ಒಂದು 3 ಗೋಲ್ಡ್ ಬಂದೈತೆ ಅವರು. ಆ ವ್ಯಕ್ತಿ ಹೇಳ್ತಾರೆ ಓಕೆನಾ, ಸೊ ಯಾರು ಲಕ್ಷ ಬರುತ್ತೆ ಅವ್ರ ಹತ್ರ ಓಕೆ ನನ್ನ ಹತ್ರ ಬಂದರೆ ಲಕ್ಷ ಬರೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಆಮೇಲೆ ಅದೇ ಒಂದು ಸ್ಟೇಟ್ಮೆಂಟನ್ನು ಹೋಗಿ ಒಬ್ಬರು ವಿಡಿಯೋ ಮಾಡಿದ್ದಾರೆ, ಕೇಳಿದರೆ ಸರಿ ಈಗ ನೀವು ಇಷ್ಟು ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೀರಲ್ಲ, ಮೋರ್ ದೆನ್ 70,000 ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದಾರಂತೆ. ಎಷ್ಟು ಜನ ನಿಮ್ಮ ಥರ ಸಕ್ಸಸ್ಫುಲ್ ಆಗಿದ್ದಾರೆ ಅಂದರೆ ದುಡ್ಡು ಮಾಡಿದ್ದಾರೆ ಅಂತ ಕೇಳಿದರೆ 7 ಜನ ಅಂತ ಹೇಳಿದ್ದಾರೆ. ಅಂದರೆ 70,000 ಜನಕ್ಕೆ 7ರಿಂದ 10 ಜನ ದುಡ್ಡು ಮಾಡಿದ್ದಾರೆ ಅಂದರೆ ಇನ್ನು ಮಿಕ್ಕಿದ ದುಡ್ಡು ಏನಾಯಿತು ಹೇಳಿ? ಹಾಗಾಗಿ ನಿಮ್ಮ ದುಡ್ಡನ್ನು ಕಳ್ಕೊಬೇಡಿ. ನಾವು ಮೋಸ ಹೋಗೋ ಗಂಟ ಮೋಸ ಮಾಡೋರು ಇದ್ದೇ ಇರ್ತಾರೆ. ಹಾಗಾಗಿ ಜಾಗೃತರಾಗಿ. ತುಂಬ ಯೂಟ್ಯೂಬಲ್ಲಿ ನಿಮಗೆ ಒಳ್ಳೊಳ್ಳೆ ಎಜುಕೇಷನ್ ಸಿಗುತ್ತೆ, ಅದನ್ನು ಒಂದೇ ದಿನ ಕಲಿಯೋಕ್ಕಾಗಲ್ಲ, ಡೇ ಬೈ ಡೇ ಒಂದೊಂದೇ ನೀವು ಕಲಿತಾ ಬನ್ನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ, ಯಾರ ದುಡ್ಡು ಹೋಗಬಾರ್ದು. ಹಾಗಾಗಿ ಓಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕಂದರೆ ದುಡ್ಡು ಕಳ್ಕೊಳ್ಳೋದು ತುಂಬ ಈಸಿ, ಆದರೆ ದುಡ್ಡು ಸಂಪಾದನೆ ಮಾಡೋದು ತುಂಬ ಕಷ್ಟ. ಇವತ್ತು ಎಷ್ಟೊಂದು ಜನ ವರ್ಷಾನುಗಟ್ಟಲೆ ಯೂಟ್ಯೂಬನ್ನು ಮಾಡ್ತಾ ಇದ್ದಾರೆ, ಇವತ್ತು ದುಡ್ಡು ಬರ್ತಾ ಇಲ್ಲ. ಓಕೆನಾ, ಆಮೇಲೆ ಇನ್ನೊಬ್ರು ಸೀನಿಯರ್ದು ಒಬ್ರದ್ದು ವಿಡಿಯೋ ನೋಡಿದೆ, ಅವ್ರು 6-7 ವರ್ಷದಿಂದ ಮಾಡ್ತಾಯಿದ್ದಾರೆ. ಅವ್ರು ಜಾಬ್ಗೆ ಹೋಗ್ತಿರ್ಬೇಕಾದ್ರೆ ಅವ್ರ ಸ್ಯಾಲ್ರಿ ಬಂದುಬಿಟ್ಟು 2.5-3 ಲಕ್ಷ ರೂಪಾಯಿ ಇತ್ತು. ಯೂಟ್ಯೂಬಿಂದ ಬರ್ತಾ ಇರುವಂಥ ಸ್ಯಾಲ್ರಿ ಅವರು ಓಪನ್ ಆಗಿ ಹೇಳಿದ್ದಾರೆ ಬರೀ 17,000 ರೂಪಾಯಿ ಸರ್. ಅಂದರೆ ನಾವು ನಮ್ಮ ಫ್ಯಾಮಿಲಿ ಇಬ್ಬರಿಂದ
ಓಕೆ ಮಾಡ್ತಾ ಇದ್ವಿ, ಇದರಿಂದ ಬರುವಂಥ ದುಡ್ಡು ನನಗೆ ಸೊ ಮ್ಯಾನೇಜ್ಮೆಂಟ್ ಆಗ್ತಾಯಿದೆ ಅಂತ ಹೇಳಿದ್ದಾರೆ. ಅಂದರೆ ಫುಲ್ ಟೈಮು ಯೂಟ್ಯೂಬ್ಗೆ ಟೈಮ್ ಕೊಟ್ಟು ಅವ್ರು ದುಡಿತಿರುವಂಥ ಸ್ಯಾಲ್ರಿ ಬಂದ್ಬಿಟ್ಟು ಓಕೆ 15,000-20,000, ಅಂದರೆ 6-7 ವರ್ಷದಿಂದ ತುಂಬ ದೊಡ್ಡ ಕಂಟೆಂಟರ್ ಆಗಿದ್ದಾರೆ. ಸೊ ಇದು ವಾಸ್ತವ ಸತ್ಯ. ಅಂದರೆ ನಮ್ಮ ಇಂಡಿಯಾದಲ್ಲಿ ಕೆಲವೇ ಬೆಳವಣಿಗೆಯಷ್ಟು ಜನ ಮಾತ್ರ ಸೊ ದುಡ್ಡನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಯಾರು ದುಡ್ಡು ಕಳ್ಕೊಬೇಡಿ. ನೀವು ಫೋಕಸ್ ಮಾಡಬೇಕಾರದು ನಿಮ್ಮ ಕೆಲಸದ ಮೇಲೆ ನೀವು ಫೋಕಸ್ ಮಾಡಿ, ಆ ಸ್ಕಿಲ್ಲನ್ನು ಕಲೀರಿ. ನೀವು ಏನನ್ನು ಮಾಡ್ತಾ ಇದ್ದೀರ ಆ ಸ್ಕಿಲ್ಲನ್ನು ಕಲೀರಿ. ಅದೆಲ್ಲ ಬಿಟ್ಟು ನೀವು ಯೂಟ್ಯೂಬ್ ಬಂದರೆ ನಿಮ್ಮ ಜೀವನನ ಸೊ ಎಲ್ಲಿಗೆ ಬಂದಿದ್ದೀರ ಅಲ್ಲಿಂದ ಮತ್ತೆ ತಿರುಗಿ ಅಲ್ಲಿಗೆ ಹೋಗ್ತೀರಾ. ಓಕೆ, ಅಲ್ಲಿಗೆ ಹೋಗಬಾರ್ದು ಅಂದರೆ ಸೊ ಕೇರ್ಫುಲ್ಲಾಗಿ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.